ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಸದ್ಯ ಲೋಕಸಭಾ ಚುನಾವಣೆಯದ್ದೇ ಮಾತು. ರಾಜ್ಯದ 28 ಕ್ಷೇತ್ರಗಳ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ ಮಾತ್ರ ನಿನ್ನೆ 7 ಕ್ಷೇತ್ರದ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಸದ್ಯ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರಗಳು BJP ಕೈಲಿದೆ. ಕೆಲವು ಹಾಲಿ ಸಂಸದರಿಗೆ ಟಿಕೆಟ್ ಈ ಸಲ ಸಿಗಲ್ಲ ಅನ್ನೋ ಚರ್ಚೆ ತುಂಬ ಇದೆ BJP ಪಾಳೆಯದಲ್ಲಿ. ವಯಸ್ಸಾದವರು ನಿವೃತ್ತಿ ಆಗಬೇಕಿದೆ, ಆರೋಗ್ಯ ಸಮಸ್ಯೆ ಇರೋರು ಕೂಡ ರೆಸ್ಟ್ ತಗೋಬೇಕಿದೆ. ಇವೆಲ್ಲಕ್ಕಿಂತ ಮಜಾ ಅಂದರೆ ಆ್ಯಕ್ಟಿವ್ ಆಗಿರೋ MP ಗಳಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆ ಇದೆ. ಈ ಲಿಸ್ಟ್ನಲ್ಲಿ ಫಸ್ಟ್ ಹೆಸರು ಕೇಳ್ತಾ ಇರೋದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರದ್ದು. ಇದೇ ಪ್ರತಾಪ್ ಸಿಂಹ ಅವರು 2014ರಲ್ಲಿ ಒಂದು ಅಚ್ಚರಿಯ ರೀತಿಯಲ್ಲಿ ಬಂದರು ರಾಜಕೀಯಕ್ಕೆ. ಮೋದಿ ಅಲೆಯಲ್ಲಿ ಪ್ರತಾಪ್ ಸಿಂಹ ಸುಮಾರು 31,000 ಅಂತರದಿಂದ ಗೆದ್ದರು. ಆಮೇಲೆ 2019ರಲ್ಲಿ 1,00,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದರು. ಬೆಂಗಳೂರು ಮೈಸೂರು ದಶಪಥ ಸೇರಿದಂತೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿಯುತ್ತೆ ಅನ್ನೋದು ಇದೆ. ಅಭಿವೃದ್ಧಿ ವಿಚಾರ, ಅನುದಾನ ಬಳಕೆ ವಿಚಾರದಲ್ಲಿ ನಂಬರ್ 1 MP ಅನ್ನೋ ಖ್ಯಾತಿಯೂ ಇದೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಈ ಬಾರಿ ಇವರಿಗೆ ಟಿಕೆಟ್ ಮಿಸ್ ಆಗೇ ಆಗುತ್ತೆ ಅನ್ನೋ ಚರ್ಚೆ ಕೂಡ ಇದೆ. ಒಂದಿಷ್ಟು ಜನ ಅವರ ವಿರೋಧಿಗಳು ಪ್ರತಾಪ್ ಸಿಂಹ ಕೈಗೆ ಸಿಗಲ್ಲ, ಸ್ಥಳೀಯ ನಾಯಕರ ಜೊತೆ ಉತ್ತಮ ಒಡನಾಟ ಇಲ್ಲ, ಯಡಿಯೂರಪ್ಪ ಅವರಿಗೂ ಪ್ರತಾಪ್ ಸಿಂಹ ಬಗ್ಗೆ ಒಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮೋದಿ, ಅಮಿತ್ ಶಾ ಮತ್ತು BL ಸಂತೋಷ್ ಅವರ ಜೊತೆ ನೇರ ಸಂಪರ್ಕದಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಅವರು ಮಾಡಿಸಿರೋ ಅಭಿವೃದ್ಧಿ ಕೆಲಸಗಳು ಕೈ ಹಿಡಿಯುತ್ತೆ ಅಂತ ಇದ್ದಾರೆ. ಈ ಪರ ವಿರೋಧ ಚರ್ಚೆಗಳ ನಡುವೆ ಮಾಜಿ ಸಂಸದ ವಿಜಯಶಂಕರ್, ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್, ರಾಜವಂಶಸ್ಥ ಯದುವೀರ್ ದತ್ತ ಒಡೆಯರ್ ಹೆಸರು ಟಿಕೆಟ್ ರೇಸಲ್ಲಿದೆ. ಅದರಲ್ಲೂ ಯದುವೀರ್ ಅವರಿಗೆ ಟಿಕೆಟ್ ಅಂತಿಮಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅವರಿಗೆ ಟಿಕೆಟ್ ನೀಡಿದರೆ ವಿರೋಧಿಸುವವರು ಇರಲ್ಲ, ಕಾಂಗ್ರೆಸ್ನವರು ಟೀಕೆ ಮಾಡಲಾಗಲ್ಲ, ಪ್ರಚಾರದ ವೇಳೆ ನಾಲ್ಗೆ ಹರಿಬಿಡಲು ಆಗಲ್ಲ. ಹೀಗಾಗಿ ನಿರಾಯಾಸವಾಗಿ ಗೆದ್ದುಬಿಡಬಹುದು ಅನ್ನೋ ಅಭಿಪ್ರಾಯ ಇದೆ. ನಿಮ್ಮ ಪ್ರಕಾರ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕಾ ಅಥವಾ BJP ಹೊಸಬರಿಗೆ ಮಣೆ ಹಾಕಬೇಕಾ? ಕಮೆಂಟ್ ಮಾಡಿ.